ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 17 ವಿಶ್ವವಿಜೇತ ಹಿರಣ್ಯಾಕ್ಷ. ಇದರಿಂದ ಇವತ್ತು 15ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 15. ದೃಷ್ಟ್ವಾ ನ್ಯಾಂಶ್ಚ ಮಹೋತ್ಪಾತಾ ನತತತ್ವವಿದ ಪ್ರಜಾಃ ಬ್ರಹ್ಮಪುತ್ರಾನೃತೆ ಭೀತ ಮೇನಿರೇ ವಿಶ್ವಸಂಪ್ಲವಂ. ಅನುವಾದ: ಇವುಗಳನ್ನು ಮತ್ತು ಇನ್ನಿತರ ಅಶುಭ ಸೂಚನೆಗಳನ್ನು ಕಂಡು ಪ್ರತಿಯೊಬ್ಬನೂ ಭಯಗೊಂಡನು. ಅವರು ಈ ನಿಗೂಢಗಳ ರಹಸ್ಯವನ್ನು ತಿಳಿಯಲಿಲ್ಲ. ವಿಶ್ವದ ವಿನಾಶ ಸಮೀಪಿಸಿತೆಂದು ತಿಳಿದರು. ಬ್ರಹ್ಮನ 4 ಯೋಗಿ ಕುಮಾರರು ಮಾತ್ರ ಭಯಪಡಲಿಲ್ಲ. ಅವರು ಜಯವಿಜಯರ ಪತನವನ್ನು ಮತ್ತು ದ್ವಿತೀಯ ಪುತ್ರರಾಗಿ ಅವರು ಜನಿಸಿರುವುದನ್ನು ತಿಳಿದಿದ್ದರು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಆ 2 ದೈತ್ಯರು ಹುಡ್ತಾ ಇರೋದ್ರಿಂದ ಈ ಒಂದು ಪ್ರಕೃತಿಯಲ್ಲಿ ಬೇಕಾದಷ್ಟು ನೆಗೆಟಿವಿಟಿ ಅನ್ನೋದು, ಅಂದರೆ ನಕಾರಾತ್ಮಕಗಳು ಬೇಕಾದಷ್ಟು ಗೋಚರಿಸ್ತಾ ಇದ್ದಾವೆ. ಅಂದರೆ ಏನು? ನಾಯಿಗಳು ಅಳೋ ರೀತಿ ಕೂಗ್ತಾ ಇರೋದು, ನರಿಗಳು ಊಳಿಡೋದು, ಮತ್ತು ಗಾಳಿನೇ ಬೀಸದೆ ಮರಗಳೆಲ್ಲ ಬಿದ್ದು ಹೋಗ್ತಾ ಇರೋದು, ಮೋಡ ಮುಸುಕಿರೋದು, ಎಲ್ಲ ಕಡೆ ಕತ್ತಲು ಆವರಿಸ್ಕೊಂಡಿದೆ, ಕತ್ತೆಗಳೆಲ್ಲ ಆ ಕಡೆಯಿಂದ ಈ ಕಡೆಯಿಂದ ತಿರುಗಾಡ್ತಾ ಇದ್ದಾವೆ, ಇದೆಲ್ಲ ಆಗ್ತಾ ಇದೆ. ಮತ್ತು ಕತ್ತೆಗಳು ಅರಚ್ತಾ ಇರೋದ್ರಿಂದ ಏನಾಗಿದೆ? ಹಕ್ಕಿಗಳೆಲ್ಲ ಹೆದರ್ಕೊಂಡು ಗೂಡಿಗೆ ಹಾರಿ ಹೋಗ್ತಾ ಇದ್ದಾವೆ. ಮತ್ತು ಕೊಟ್ಟಿಗೆಯಲ್ಲಿ ಕಾಡುಗಳಲ್ಲಿದ್ದಂಥ ದನಕರುಗಳೆಲ್ಲ ಸಗಣಿ ಮೂತ್ರಗಳನ್ನೆಲ್ಲ ವಿಸರ್ಜನೆ ಮಾಡ್ತಾ ಇದ್ದಾವೆ. ಮತ್ತು ಹೆದರ್ಕೊಂಡಿರುವಂತಹ ಹಸುಗಳು ಹಾಲು ಕೊಡೋ ಬದಲು ರಕ್ತವನ್ನು ಕೊಡ್ತಾ ಇದ್ದಾವೆ. ಮೋಡಗಳು ಕೀವಿನ ಮಳೆ ಸುರಿಸ್ತಾ ಇದ್ದಾವೆ. ದೇವತೆಗಳಲ್ಲಿದ್ದಂತಹ ದೇವರ ಪ್ರತಿಮೆಗಳಿದೆಯಲ್ಲ, ಅದರ ಕಣ್ಣಲ್ಲಿ ನೀರು ಸುರಿತಾ ಇದೆ. ಮತ್ತು ಅಶುಭ ಗ್ರಹಗಳಾಗಿರುವಂಥ ಮಂಗಳ, ಶನಿ ಗ್ರಹಗಳು ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾವೆ. ಶುಕ್ರ, ಗುರು, ಬುಧರಂತಹ ಶುಭ ಗ್ರಹಗಳು, ಚಂದ್ರ, ಇವೆಲ್ಲ ತಮ್ಮ ಕಾಂತಿಗಳನ್ನೆಲ್ಲ ಕಳ್ಕೊಳ್ತಾ ಇದ್ದಾವೆ. ಗ್ರಹಗಳೆಲ್ಲ ವಕ್ರಗತಿಯಲ್ಲಿ ಚಲಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಈ ರೀತಿ ಬೇಕಾದಷ್ಟು ಅಪಶಕುನಗಳು ಮತ್ತು ಅಶುಭಗಳು ನಡೀತಾ ಇದ್ವು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಮುಂದುವರೆದು ಮೈತ್ರೇಯರು ಹೇಳ್ತಾರೆ, ಇದನ್ನೆಲ್ಲ ಮತ್ತು ಇನ್ನೂ ಬೇಕಾದಷ್ಟು ಅಶುಭ ಸೂಚನೆಗಳನ್ನೆಲ್ಲ ನೋಡಿ ಪ್ರತಿಯೊಬ್ಬರು ಕೂಡ ಭಯ ಪಟ್ಕೊಳ್ತಾರೆ. ಎಲ್ಲ ಜೀವಿಗಳಿಗೂ ಭಯ ಅನ್ನೋದು ಇರುತ್ತಲ್ವ, ಅವ್ರು ಭಯ ಪಟ್ಕೊಳ್ತಾ ಇದ್ದಾರೆ. ಏನಿದು ಪ್ರಕೃತಿಯಲ್ಲಿ ಈ ರೀತಿ ಎಲ್ಲ ಆಗ್ತಾ ಇದೆಯಲ್ಲ ಅಂತ. ಆದರೆ ಅದರ ಒಂದು ನಿಗೂಢವಾದ ರಹಸ್ಯ ಅವರಿಗೆ ಗೊತ್ತಾಗಲಿಲ್ಲ. ಅವರೆಲ್ಲ ಏನು ಅಂದ್ಕೊಳ್ತಾರೆ? ಈ ವಿಶ್ವದ ವಿನಾಶ ಅಂದರೆ ಪ್ರಳಯ ಅನ್ನೋದು ಹತ್ತಿರ ಆಗ್ಬಿಟ್ಟಿದೆಯೇನೋ, ಅದಕ್ಕೆ ಈ ರೀತಿಯೆಲ್ಲ ಆಗ್ತಾ ಇದೆ ಅಂತ ಅವ್ರು ತಿಳ್ಕೊಳ್ತಾರೆ. ಆದರೆ ಬ್ರಹ್ಮನ 4 ಜನ ಯೋಗಿ ಕುಮಾರರು ಇರ್ತಾರಲ್ಲ, ಸನತ್ ಕುಮಾರರು, ಅವರು ಮಾತ್ರ ಭಯ ಪಟ್ಕೊಂಡಿಲ್ಲ. ಯಾಕೆ ಅಂತಂದರೆ ಅವರು ಜಯವಿಜಯರ ಪತನ ಮತ್ತು ಆ ದ್ವಿತೀಯ ಪುತ್ರರಾಗಿ ಅವರು ಇಲ್ಲಿ ಹುಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತಲ್ವ. ಸೊ ಅದಕ್ಕೋಸ್ಕರ ಅವ್ರಿಗೆ ಮಾತ್ರ ಭಯ ಆಗಲಿಲ್ಲ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಯಾರಿಗೆ ಆ ಘಟನೆಯ ಹಿಂದಿರುವಂಥದ್ದು ಗೊತ್ತಾಗಿರುತ್ತೋ, ಇದರ ಒಂದು ಕಾರಣ ಏನು ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತೋ, ಅವರು ನಿಶ್ಚಿಂತೆಯಾಗಿರ್ತಾರೆ. ಯಾರಿಗೆ ಆ ಘಟನೆ ಬಗ್ಗೆ ಸ್ವಲ್ಪನೂ ಗೊತ್ತಿರೋದಿಲ್ವೋ ಅವ್ರಿಗೆ ಮಾತ್ರ ಆತಂಕ, ಭಯ ಎಲ್ಲ ಆಗೋದು. ಅದೇ ರೀತಿ ನಮ್ಮ ಈ ಒಂದು ಜೀವನ ಅಂದರೆ ಏನು, ಈ ಹುಟ್ಟು ಸಾವು ಅಂದರೆ ಏನು, ಪ್ರಕೃತಿ, ಭಗವಂತ, ಇದೆಲ್ಲ ಅಂದರೆ ಏನು ಅನ್ನೋದು ತಿಳುವಳಿಕೆ ನಮಗಿಲ್ಲದೆ ಇರೋದ್ರಿಂದ ಭಯ ಇರೋದು ನಮಗೆ. ಅದರ ತಿಳುವಳಿಕೆ ನಮಗೆ ಆಗೋಯ್ತು ಅಂತಂದರೆ ಆ ಭಯ ಅನ್ನೋದೇ ಇರೋದಿಲ್ಲ. ಇದರಿಂದ ನಮಗೆ ಗೊತ್ತಾಗುತ್ತೆ ಅನ್ನೋದು ನಾನು ತಿಳ್ಕೊಂಡಿರುವಂಥದ್ದು. ಸೊ ಅದಕ್ಕೋಸ್ಕರನೇ ಇಲ್ಲಿ ಭಯ ಅನ್ನೋದು ಕುಮಾರರಿಗೆ ಮಾತ್ರ ಇರಲಿಲ್ಲ, ಇನ್ನೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಯ ಪಟ್ಕೊಂಡಿದ್ರು. ಈಗ ಭಾವಾರ್ಥದಲ್ಲಿ ಗುರುಗಳು ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯ 7ನೇ ಅಧ್ಯಾಯದ ಪ್ರಕಾರ ನಿಸರ್ಗದ ನಿಯಮಗಳು ಅತಿ ಕಟ್ಟುನಿಟ್ಟಾದವು. ಅದರ ನಿರ್ಬಂಧದಿಂದ ತಪ್ಪಿಸಿಕೊಳ್ಳುವುದು ಜೀವಿಗೆ ಅಸಾಧ್ಯ. ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೆ ಸಂಪೂರ್ಣ ಶರಣಾದವರು ಮಾತ್ರ ರಕ್ಷಿತರಾಗುತ್ತಾರೆಂದು ವಿವರಿಸಲಾಗಿದೆ. ಇಲ್ಲಿ ಗುರುಗಳು ಭಗವದ್ಗೀತೆಯ ಬಗ್ಗೆ ಹೇಳ್ತಾ ಇದ್ದಾರೆ. 7ನೇ ಅಧ್ಯಾಯದ ಪ್ರಕಾರ ಏನಪ್ಪ ಅಂತಂದರೆ, ಈ ನಿಸರ್ಗದ ನಿಯಮಗಳಿದೆಯಲ್ಲ, ಅದು ಕಟ್ಟುನಿಟ್ಟಾಗಿರುವಂಥದ್ದು. ಅಂದರೆ ಏನು? ಎಲ್ಲರೂ ಅದನ್ನು ಪಾಲನೆ ಮಾಡಲೇಬೇಕು. ಆದರೆ ನಾವೇನು ಅಂದ್ಕೊಳ್ತೀವಿ? ನನ್ನಿಷ್ಟ, ನಾನು ಮಾಡಿದ್ರೆ ಮಾಡ್ತೀನಿ, ಬಿಟ್ಟರೆ ಬಿಡ್ತೀನಿ, ಈ ರೀತಿ ಯೋಚನೆ ಮಾಡ್ತೀವಿ. ಆದರೆ ಆ ರೀತಿ ಅಲ್ಲ. ನಿಯಮ ಅನ್ನೋದು ಎಲ್ರಿಗೂ ಒಂದೇ ರೀತಿ ಇರುವಂಥದ್ದು. ಅದರ ಒಂದು ನಿರ್ಬಂಧದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜೀವಿಗಳಿಗೆ ಅಸಾಧ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಸಾಧ್ಯನೇ ಇಲ್ಲ.
ಆದರೆ ಯಾರು ತಪ್ಪಿಸ್ಕೊಳ್ಬೋದು ಅಥವಾ ಯಾರಿಗೆ ಅದರಿಂದ ಮುಕ್ತಿ ಇದೆ ಅಂತಂದರೆ, ಯಾರು ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿರ್ತಾರೋ ಅವರು ಮಾತ್ರ ರಕ್ಷಿತರಾಗಿರ್ತಾರೆ. ಅಂದರೆ ಅವ್ರಿಗೆ ಯಾವ ರೂಲ್ಸ್ ರೆಗ್ಯುಲೇಷನ್ಸು ಇಲ್ಲ, ಅವ್ರಿಗೇನು ಬಂದರೂ ಭಗವಂತ ಇರ್ತಾನೆ ಕಾಪಾಡೋದಕ್ಕೆ. ಅದಕ್ಕೋಸ್ಕರ ಯಾರು ಕಂಪ್ಲೀಟಾಗಿ ನಂದೇನೂ ಇಲ್ಲ, ಎಲ್ಲ ನೀನೇ ನಿಂದೆ ಅಂತಂದ್ಬಿಟ್ಟು ಭಗವಂತನಿಗೆ ಶರಣಾಗತಿ ಆಗಿರ್ತಾರೋ, ಅದಕ್ಕೆ ಭಗವಂತ ಸ್ವಯಂ ಹೇಳಿದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಂತಂದ್ಬಿಟ್ಟು, ಎಲ್ಲವನ್ನ ಬಿಟ್ಟು ನನಗೆ ಶರಣಾಗತಿ ಆಗಿಬಿಡು ಅಂತ. ಅಂಥವರು ಮಾತ್ರ ರಕ್ಷಿತರಾಗ್ತಾರೆ ಅಂತ ಹೇಳಿದ್ದಾರೆ. ಶ್ರೀಮದ್ ಭಾಗವತದ ವಿವರಣೆಯಿಂದಲೂ ನಾವು ಕಲಿಯಬಹುದು. ಇಬ್ಬರು ಮಹಾದೈತ್ಯರ ಜನನದಿಂದ ನಾನಾ ನೈಸರ್ಗಿಕ ಉತ್ಪಾತಗಳು ಉಂಟಾದವು. ಭೂಮಿಯ ಮೇಲೆ ನಿರಂತರ ಉತ್ಪಾತಗಳು ಉಂಟಾದಾಗ ಅವು ದೈತ್ಯ ಸದೃಶ ಜನರು ಹುಟ್ಟಿದ್ದಾರೆ ಅಥವಾ ದೈತ್ಯ ಸದೃಶ ಜನಸಂಖ್ಯೆ ಹೆಚ್ಚಾಗಿದೆ ಎಂಬುದರ ಶಕುನ. ಈ ಹಿಂದೆ ವಿವರಿಸಿದಂತೆ ಇದನ್ನು ಪರೋಕ್ಷವಾಗಿ ತಿಳಿದುಕೊಳ್ಳಬೇಕು. ಅಂದರೆ ಅರ್ಥ ಏನು, ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಬರೀ ಭಗವದ್ಗೀತೆ ಅಷ್ಟೇ ಅಲ್ಲ, ಭಾಗವತದಿಂದನೂ ನಾವು ಆ ಭಾಗವತದಲ್ಲಿ ವಿವರಣೆ ಮಾಡ್ತಾ ಇದ್ದಾರಲ್ಲ, ಇದರಿಂದನೂ ಕೂಡ ನಾವು ಕಲ್ತ್ಕೋಬಹುದು. ಇಬ್ಬರು ಮಹಾದೈತ್ಯರು ಹುಟ್ಟಿದ ಕಾರಣದಿಂದ ಈ ಒಂದು ನಿಸರ್ಗದಲ್ಲಿ ಏನೇನೆಲ್ಲ ಉತ್ಪಾತಗಳು ಉಂಟಾಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಭೂಮಿ ಮೇಲೆ ಈ ರೀತಿ ಏನಾದರೂ ಕಂಟಿನ್ಯೂಸ್ ಆಗಿ ಉತ್ಪಾತಗಳು ಉಂಟಾಗ್ತಾ ಇದೆ ಅಂತಂದರೆ ನಾವೇನು ಅರ್ಥ ಮಾಡ್ಕೋಬೇಕು, ದೈತ್ಯರಂತಹ ಜನರು ಹುಟ್ಟಿದ್ದಾರೆ ಅಂತ ತಿಳ್ಕೋಬೇಕು, ಅಥವಾ ಅಂಥವರ ಜನಸಂಖ್ಯೆ ಜಾಸ್ತಿ ಆಗಿದೆ, ಅದಕ್ಕಿದು ಒಂದು ಶಕುನ ಅಂತ ನಾವು ತಿಳ್ಕೋಬೇಕು. ಇದನ್ನೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಆ ಇಬ್ಬರು ಹುಟ್ಟಿದ್ರಿಂದ ಇದೆಲ್ಲ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ. ಅಂದರೆ ಏನು, ಈ ಒಂದು ಪ್ರಕೃತಿ ನಮಗೆ ಶಕುನದ ಮೂಲಕ ತಿಳಿಸ್ತಾ ಇದೆ. ಯಾವುದೋ ಒಂದು ನಕಾರಾತ್ಮಕವಾಗಿರುವಂಥ ಜೀವಿ ಹುಟ್ಟುತ್ತಾ ಇದೆ, ಅದರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ ಅನ್ನೋದು ಕೂಡ ಅದರಿಂದ ನಮಗೆ ಗೊತ್ತಾಗತ್ತೆ. ಪೂರ್ವ ಕಾಲದಲ್ಲಿ ದಿತಿಯಲ್ಲಿ ಜನಿಸಿದ ಇಬ್ಬರು ದೈತ್ಯರು ಮಾತ್ರ ಇದ್ದರು, ಆದರೂ ಹಲವು ಉತ್ಪಾತಗಳಾದವು. ಈ ದಿನದಲ್ಲಿ ವಿಶೇಷವಾಗಿ ಈ ಕಲಿಯುಗದಲ್ಲಿ ಇಂಥ ಕ್ಷೋಭೆಗಳು ಯಾವಾಗಲೂ ಕಾಣುತ್ತವೆ. ದೈತ್ಯ ಸದೃಶ ಜನಸಂಖ್ಯೆಯ ನಿಶ್ಚಿತವಾದ ಹೆಚ್ಚಳವನ್ನು ಅವು ಸೂಚಿಸುತ್ತವೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂದರೆ, ದಿತಿಯಲ್ಲಿ ಹಿಂದೆ ಇಬ್ಬರು ದೈತ್ಯರು ಮಾತ್ರ ಇದ್ರು, ಅಂದರೆ ಇನ್ನೆಲ್ಲರೂ ಕೂಡ ಒಳ್ಳೆಯವರೇ ಆಗಿದ್ರು, ಆ ಇಬ್ಬರು ದೈತ್ಯರು ಮಾತ್ರ ಹುಟ್ಟಿದ್ರು. ಅದರಿಂದ ಇಲ್ಲಿ ಕೆಲವೊಂದು ಉತ್ಪಾತಗಳಾಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಆದರೆ ಈಗ ಈ ಒಂದು ಕಲಿಯುಗದಲ್ಲಿ, ಈಗಿನ ಕಾಲದಲ್ಲಿ ಇಂಥದ್ದು ಬೇಕಾದಷ್ಟು ಕಾಣಿಸ್ತಾ ಇದೆ ನಮಗೆ. ಬೇಸಿಗೆನಲ್ಲಿ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಇನ್ನೇನೋ ಆಗುತ್ತೆ, ಮತ್ತು ಒಂದು ಕಡೆ ಅತಿವೃಷ್ಟಿ ಆಗಿಬಿಡುತ್ತೆ, ಕೆಲವೊಂದು ಕಡೆ ಅನಾವೃಷ್ಟಿ ಆಗುತ್ತೆ, ಆಮೇಲೆ ಇದ್ದಕ್ಕಿದ್ದಂಗೆ ಭೂಕಂಪ ಬರುತ್ತೆ, ಇದ್ದಕ್ಕಿದ್ದಂಗೆ ಚಂಡಮಾರುತ ಬರುತ್ತೆ, ಇದ್ದಕ್ಕಿದ್ದಂಗೆ ಪ್ರಳಯ ಆಗುತ್ತೆ, ಇದ್ದಕ್ಕಿದ್ದಂಗೆ ಕಾಯಿಲೆಗಳು ಬರುತ್ತೆ. ಇದೆಲ್ಲವೂ ಯಾಕೆ ಆಗ್ತಾ ಇದೆ ಅಂತಂದರೆ, ದೈತ್ಯರ ಆಗಿರುವಂಥ ಜನಸಂಖ್ಯೆ ಹೆಚ್ಚಾಗ್ತಾ ಇರುವಂಥ ಕಾರಣದಿಂದ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೈತ್ಯ ಸದೃಶ ಜನಸಂಖ್ಯೆಯ ಹೆಚ್ಚಳವನ್ನು ತಡೆಗಟ್ಟಲು ವೈದಿಕ ನಾಗರಿಕತೆಯು ಸಾಮಾಜಿಕ ಜೀವನದಲ್ಲಿ ಹಲವು ಕಟ್ಟಳೆಗಳನ್ನು ಆಚರಿಸುತ್ತಿದ್ದಿತು. ಅವುಗಳಲ್ಲಿ ಅತಿ ಮುಖ್ಯವಾಗಿರುವಂಥದ್ದು ಸತ್ಸಂತಾನ ಪ್ರಾಪ್ತಿಗಾಗಿ ಗರ್ಭಾಧಾನ ಪ್ರಕ್ರಿಯೆ. ಅಂದರೆ ಅರ್ಥ ಏನು, ದೈತ್ಯರ ಜನಸಂಖ್ಯೆ ಏನೋ ಹೆಚ್ಚಾಗ್ತಾ ಇದೆ, ಅದನ್ನು ತಡೆಗಟ್ಟಬೇಕಲ್ಲ. ಅದಕ್ಕೇನು ಮಾಡಿದ್ದಾರೆ ಅಂದರೆ, ವೈದಿಕ ನಾಗರಿಕತೆ ಅನ್ನೋದು ಕೆಲವೊಂದು ಕಟ್ಟುಕಟ್ಟಳೆಗಳು, ಅಂದರೆ ರೀತಿ ನೀತಿ ನಿಯಮ ನಿಬಂಧನೆಗಳು ಅಂತೆಲ್ಲ ಹಾಕ್ಕೊಂಡಿದೆ. ಈ ರೀತಿನೇ ನಾವು ನಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಗರ್ಭಾಧಾನ ಪ್ರಕ್ರಿಯೆ ಅಂತಂದ್ಬಿಟ್ಟು. ಅಂದರೆ ನಮ್ಮ ಧರ್ಮಗ್ರಂಥಗಳಲ್ಲಿ ನೀತಿ ನಿಯಮಗಳನ್ನು ಯಾಕೆ ಹಾಕಿದ್ದಾರೆ ಅಂತಂದರೆ, ಒಂದು ಒಳ್ಳೆಯ ಬೆಳವಣಿಗೆ ನಮ್ಮಲ್ಲಿ ಇರಲಿ, ಒಂದು ಒಳ್ಳೆಯ ಸಂಸ್ಕಾರ ಸಿಗಲಿ, ಒಳ್ಳೊಳ್ಳೆ ಕಾರ್ಯಗಳನ್ನು ನಾವು ಮಾಡಬೇಕು ಅನ್ನೋದಕ್ಕೋಸ್ಕರನೇ. ಇಲ್ಲ ಅಂತಂದರೆ ಎಲ್ಲರೂ ತಮ್ಮಿಷ್ಟ ಬಂದಂಗೆ ನಡ್ಕೊಂಡು ರಾಕ್ಷಸರ ಹಾಗೆ ವರ್ತನೆ ಮಾಡಿದ್ರೆ ಏನು ಪ್ರಯೋಜನ? ಅದರಿಂದ ಎಲ್ಲರಿಗೂ ತೊಂದರೆ ಆಗುತ್ತಲ್ವಾ. ಅದಕ್ಕೋಸ್ಕರ ಅಂತಾನೆ ನಿಯಮಗಳನ್ನು, ಆಚರಣೆಗಳನ್ನು ಇದನ್ನೆಲ್ಲ ಮಾಡಿರುವಂಥದ್ದು. ಅದರಲ್ಲಿ ಗರ್ಭಾಧಾನ ಪ್ರಕ್ರಿಯೆ ತುಂಬ ಮುಖ್ಯವಾಗಿರುವಂಥದ್ದು. ಭಗವದ್ಗೀತೆಯಲ್ಲಿ ಅರ್ಜುನನು ಕೃಷ್ಣನಿಗೆ ಅನಪೇಕ್ಷಿತ ಜನರಿದ್ದಾರೆ, ಜಗತ್ತೇ ನರಕ ಸದೃಶವಾಗುತ್ತದೆ ಎಂದು ತಿಳಿಸಿದ್ದಾನೆ. ನೋಡಿ, ಭಗವದ್ಗೀತೆಯಿಂದ ನಮಗೆ ಗೊತ್ತಾಗುತ್ತೆ. ಅರ್ಜುನ ಹೇಳ್ತಾನೆ, ವರ್ಣಸಂಕರವಾಗುತ್ತೆ ಅಂತ ಹೇಳ್ತಾನಲ್ವಾ ಅರ್ಜುನ ಕೃಷ್ಣನಿಗೆ. ಅಂದರೆ ಅನಪೇಕ್ಷಿತ ಜನರಿದ್ದಾರೆ, ಜಗತ್ತೇ ನರಕ ಸದೃಶವಾಗುತ್ತೆ. ಅಂದರೆ ಒಂದು ನಿಯಮ ನಿಬಂಧನೆಗಳಿಂದ ಹೋಗ್ತಾ ಇದ್ರೆ ಆಗ
ಸರಿಯಾದ ದಾರಿಯಲ್ಲಿ ಎಲ್ಲರೂ ಕೂಡ ನಡೀತಾರೆ, ಎಲ್ಲರೂ ಒಳ್ಳೆ ರೀತಿಯಲ್ಲೇ ಇರ್ತಾರೆ. ಮನಸ್ಸಿಗೆ ಇಷ್ಟ ಬಂದಂಗೆ ಅವ್ರು ನಡ್ಕೊಳ್ಳೋಕೆ ಶುರುವಾದರೆ, ಆಮೇಲೆ ವರ್ಣಸಂಕರದಂತಹ ಮಕ್ಕಳು ಇಲ್ಲಿ ಏನಾದರೂ ತುಂಬ ಆದರೆ, ಅಂದರೆ ಜನರು ಅಂಥ ಜನರೇ ಹೆಚ್ಚಾಗ್ಬಿಟ್ರೆ ಆಗ ಜಗತ್ತೇ ನರಕದ ಹಾಗಾಗ್ಬಿಡುತ್ತೆ ಅಂತ ಹೇಳ್ತಾನೆ. ಪ್ರಪಂಚದಲ್ಲಿ ಜನರು ಶಾಂತಿಯ ಬಗೆಗೆ ಹೆಚ್ಚು ಕಾತರರಾಗಿದ್ದಾರೆ. ಆದರೆ ದಿತಿಯಿಂದ ದೈತ್ಯರು ಉದಿಸಿದಂತೆ ಗರ್ಭಾಧಾನ ಸಂಸ್ಕಾರದ ಲಾಭವಿಲ್ಲದೆ ಅನೇಕ ಅನಪೇಕ್ಷಿತ ಮಕ್ಕಳು ಹುಟ್ಟಿದ್ದಾರೆ. ಅಂದರೆ ಇಲ್ಲಿ ನಾವು ನೋಡೋ ಹಾಗೆ ಪ್ರಪಂಚದಲ್ಲಿ ಎಲ್ಲರೂ ಇಷ್ಟಪಡೋದು ಏನನ್ನ ಅಂದರೆ ಶಾಂತಿಯನ್ನು. ನಾವು ಶಾಂತವಾಗಿರಬೇಕು, ನನ್ನ ಮನಸ್ಸಿಗೆ ಶಾಂತಿ ಬೇಕು ಅಂತೆಲ್ಲ ಕೇಳ್ಕೊಳ್ತಾರೆ ನೋಡಿ. ಆದರೆ ಇಲ್ಲೇನಾಗಿದೆ, ದಿತಿಯಿಂದ ಇಬ್ಬರು ದೈತ್ಯರು ಹುಟ್ಟಿದ ಹಾಗೇನೆ ಈಗ ಗರ್ಭಾಧಾನ ಸಂಸ್ಕಾರದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವಂಥವ್ರು ಹೇಗಂದ್ರೆ ಹಾಗೆ, ಯಾವ ರೀತಿ ಅಂದರೆ ಆ ರೀತಿ ಮಕ್ಕಳನ್ನ ಪಡಿತಾರೆ. ಅದರಿಂದನೇ ಅನಪೇಕ್ಷಿತ ಮಕ್ಕಳು ಹುಟ್ಟುತ್ತಾ ಇರ್ತಾರೆ. ಅದಕ್ಕೋಸ್ಕರ ಗರ್ಭಾಧಾನ ಸಂಸ್ಕಾರವನ್ನು ಪಡ್ಕೋಬೇಕು, ಇಲ್ಲ ಅಂತಂದರೆ ಅನಪೇಕ್ಷಿತ ಮಕ್ಕಳೇ ಹುಟ್ಟುವಂಥದ್ದು. ದಿತಿ ಅತಿ ಕಾಮುಕಳಾಗಿ ಅಶುಭ ಕಾಲದಲ್ಲಿ ಕೊಡುವಂತೆ ಪತಿಯನ್ನು ಒತ್ತಾಯಿಸಿದಳು. ಆದ ಕಾರಣ ಉತ್ಪಾತ ಉಂಟು ಮಾಡಲು ದೈತ್ಯರು ಜನಿಸಿದರು. ಅಂದರೆ ಇಲ್ಲಿ ದಿತಿ ಅವಳಿಗೆ ಕಾಮ ಹೆಚ್ಚಾಗಿ ತನಗೆ ಬೇಕೇ ಬೇಕು ಅಂತ ಅವಳು ತನ್ನ ಗಂಡನಲ್ಲಿ ಬೇಡ್ಕೊಳ್ತಾಳೆ. ಗಂಡ ಒಪ್ಪಲಿಲ್ಲ ಅಂದರೂ ಅವಳು ಅದಕ್ಕೆ ಫೋರ್ಸ್ ಮಾಡ್ತಾಳೆ. ಅದಕ್ಕೆ ಏನಾಯಿತು, ಅಂಥ ಒಂದು ಅಕಾಲದಲ್ಲಿ, ಅಶುಭ ಕಾಲದಲ್ಲಿ, ಅದಕ್ಕೂ ಒಂದು ಒಳ್ಳೆ ಸಮಯ ಅಂತ ಇರುತ್ತೆ. ಅಂಥ ಸಮಯದಲ್ಲಿ ಕೂಡಿದಾಗ ಒಳ್ಳೆ ಮಕ್ಕಳು ಹುಡ್ತಾರೆ. ಅದೇ ಅಶುಭ ಸಮಯದಲ್ಲಿ ಕೂಡಿದಾಗ ಇಂತಹ ತೊಂದರೆಯನ್ನು ಕೊಡುವಂತಹ ಮಕ್ಕಳೇ ಹುಟ್ಟೋದು. ಅವರನ್ನು ದೈತ್ಯರು ಅಂತಲೇ ಹೇಳ್ತಾರೆ. ಸೊ ಅಂಥ ರಾಕ್ಷಸರೇ ಹುಟ್ಟೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂತಾನ ಪ್ರಾಪ್ತಿಗಾಗಿ ಲೈಂಗಿಕ ಜೀವನ ನಡೆಸುವಾಗ ಉತ್ತಮ ಮಕ್ಕಳನ್ನು ಪಡೆಯುವ ಪ್ರಕ್ರಿಯೆಯನ್ನು ಪಾಲಿಸಬೇಕು. ಪ್ರತಿ ಕುಟುಂಬದ ಗೃಹಸ್ಥನು ವೈದಿಕ ಪದ್ಧತಿಯನ್ನು ಅನುಸರಿಸಿದರೆ ಹುಟ್ಟುವುದು ಒಳ್ಳೆಯ ಮಕ್ಕಳೇ, ಅಸುರರಲ್ಲ. ಆಗ ತಾನಾಗಿಯೇ ಪ್ರಪಂಚದಲ್ಲಿ ಶಾಂತಿ ಇರುತ್ತದೆ. ಸಮಾಜದ ಶಾಂತಿಗಾಗಿ ನಾವು ಜೀವನದ ನಿಯಮಗಳನ್ನು ಪಾಲಿಸದಿದ್ದರೆ ಶಾಂತಿಯನ್ನು ನಿರೀಕ್ಷಿಸಲಾರೆವು. ಅದಕ್ಕೆ ಬದಲು ನಾವು ಪ್ರಕೃತಿ ನಿಯಮಗಳ ಕಠಿಣ ಪ್ರತಿಕ್ರಿಯೆಗಳಿಗೆ ಒಳಗಾಗಬೇಕಾಗುತ್ತದೆ. ಈಗ ನಮಗೆ ಮಕ್ಕಳು ಬೇಕು ಅನ್ನೋದಕ್ಕೋಸ್ಕರ ನಾವು ಲೈಂಗಿಕ ಜೀವನವನ್ನು ನಡೆಸಬೇಕಾದ್ರೆ ನಾವು ಒಳ್ಳೆ ಮಕ್ಕಳನ್ನ ಪಡಿಬೇಕು. ಅದಕ್ಕೇನು ಮಾಡಬೇಕು ಅನ್ನೋದು ಕೂಡ ನಮ್ಮ ಧರ್ಮದಲ್ಲಿ ಇರುತ್ತೆ. ಆ ಧರ್ಮ ಗ್ರಂಥಗಳ ಮೂಲಕ ಅದನ್ನು ಯಾರು ತಿಳ್ಕೊಂಡಿದ್ದಾರೋ ಅವ್ರ ಮೂಲಕ ಅದನ್ನು ತಿಳ್ಕೊಂಡು, ಆ ಗರ್ಭಾಧಾನ ಸಂಸ್ಕಾರ ಅಂತೆಲ್ಲ ಇರುತ್ತಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಅದರ ರೀತಿ ನಡ್ಕೊಂಡಾಗ, ಆ ಒಂದು ರೂಲ್ಸ್ ಏನಿರುತ್ತೋ ಅದನ್ನು ಪಾಲನೆ ಮಾಡಿದಾಗ, ಆ ಒಂದು ವೈದಿಕ ಪದ್ಧತಿಯನ್ನು ಅನುಸರಣೆ ಮಾಡಿದಾಗ ನಮಗೆ ಒಳ್ಳೆ ಮಕ್ಕಳೇ ಹುಡ್ತಾರೆ, ರಾಕ್ಷಸರು ಹುಟ್ಟೋದಿಲ್ಲ. ಈಗ ರಾಕ್ಷಸರು ಇದ್ದಾಗ ತಾನೇ ಅಶಾಂತಿ ಅನ್ನೋದಿರೋದು. ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಳೋ ಒಂದು ಆ ಪದ್ಧತಿಯನ್ನೆಲ್ಲ ನಾವು ಫಾಲೋ ಮಾಡಿದಾಗ ಒಳ್ಳೆ ಮಕ್ಕಳು ಹುಡ್ತಾರೆ. ಆಗ ಪ್ರಪಂಚದಲ್ಲಿ ತಂತಾನಾಗೆ ಶಾಂತಿ ಅನ್ನೋದು ಇರುತ್ತೆ. ಈಗ ಸಮಾಜದಲ್ಲಿ ಶಾಂತಿ ಇರಬೇಕು ಅಂತಂದಾಗ ನಾವು ಕೆಲವೊಂದು ಜೀವನದ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದನ್ನು ಪಾಲನೆ ಮಾಡದೆ ನಾನು ಶಾಂತವಾಗಿರಬೇಕು ಅಂತಂದರೆ, ಅಥವಾ ನನ್ನ ಜಗತ್ತಲ್ಲಿ ಶಾಂತಿ ಇರಬೇಕು ಅಂತಂದರೆ ಅದು ಸಾಧ್ಯನೇ ಇಲ್ಲ. ಅದಕ್ಕೆ ಬದಲಾಗಿ ನಾವು ಏನನ್ನು ಅನುಭವಿಸ್ಬೇಕಾಗತ್ತೆ, ಪ್ರಕೃತಿ ನಿಯಮಗಳ ಕೆಲವೊಂದು ಕಠಿಣ ಪ್ರತಿಕ್ರಿಯೆಗಳು. ನಾವು ಸರಿಯಾಗಿ ನಡ್ಕೊಂಡಿಲ್ಲ ಅಂತಂದರೆ ಪ್ರಕೃತಿ ನಮ್ಗೆ ಅದನ್ನು ಹೇಳ್ಕೊಡುತ್ತೆ ಅದರದೇ ಆದ ರೀತಿಯಲ್ಲಿ. ಅದಕ್ಕೆ ನಾವು ಒಳಗಾಗಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಏನು ನಿಯಮ ನಿಬಂಧನೆಗಳಿದೆಯೋ, ಒಂದು ಜೀವನವನ್ನು ಯಾವ ರೀತಿ ನಡೆಸಬೇಕು ಅಂತ ಹೇಳ್ಕೊಟ್ಟಿದ್ದಾರೋ ಆ ರೀತಿ ನಡ್ಕೊಂಡಾಗ ಎಲ್ರಿಗೂ ಕೂಡ ಅದು ಉಪಯೋಗ ಆಗುತ್ತೆ. ಮತ್ತು ಶಾಂತಿ ಅನ್ನೋದು ನೆಲೆಸಿರುತ್ತೆ ಅನ್ನೋದು ನಾವು ಇದರಿಂದ ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.